ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಎಪಿಸೋಡ್ 3 ಆಫ್ ಬಸಲ್ತನ್ ಜಟ್ಟಿ ವ್ಲಾಗ್ಸ್. ಈಗ ಆಲ್ರೆಡಿ ನಾವು ಟ್ರೈನಲ್ಲಿ ಹೋಗಿದ್ದು ಆಯಿತು, ಅಂಡರ್ ವಾಟರ್ ಅಬ್ಸರ್ವೇಟ್ರಿನ ನೋಡಿದ್ದು ಆಯಿತು. ಹಾಗಿದ್ರೆ ಈಗ ನಾವು ಹೋಗ್ತಾ ಇರೋದು ಎಲ್ಲಿಗೆ? ಮರೈನ್ ವಿಸಿಟರ್ ಸೆಂಟರ್. ಇಲ್ಲಿ ಟ್ರೈನ್ ಇಂಜಿನ್ ಮಾಡೆಲ್ ಸ್ಯಾಂಪಲ್ನ ಇಟ್ಟಿದ್ದಾರೆ. ಇದು ಒಂದು ಮಿನಿ ಮ್ಯೂಸಿಯಂ ಅಂತಲೇ ಹೇಳ್ಬೋದು. ಇಲ್ಲಿ ಕಂಪ್ಲೇಂಟ್ ಇಂಜಿನ್ ಹೇಗೆ ಮಾಡಿದ್ರು ಅನ್ನೋ ಸ್ಯಾಂಪಲ್ ಹಾಗೆ ಅದರ ಡೀಟೇಲ್ಸ್ನ ಇಲ್ಲಿ ನೀವು ನೋಡಬಹುದು. ಅದಾದಮೇಲೆ ಒಳಗಡೆ ಟೈಪ್ಸ್ ಆಫ್ ಸೀ ಆನಿಮಲ್ಸ್ ಹಾಗೆ ಟೈಪ್ಸ್ ಆಫ್ ಫಿಶಸ್ನ ಇಲ್ಲಿ ಡಿಸ್ಪ್ಲೇಸಲ್ಲಿ ನೀವು ನೋಡಬಹುದು. ಹಾಗೆ ಇದು ಒಂಥರ ಅಂಡರ್ ಸಿ ಏನೆಲ್ಲ ಇದೆ, ಯಾವ ರೀತಿಯಾದ ಅನಿಮಲ್ಸ್ ಅನ್ನೋದ್ರ ಬಗ್ಗೆ ನಮಗೆ ನಾಲೆಡ್ಜ್ನ ಕೊಡ್ತಾ ಹೋಗುತ್ತೆ ಈ ಸೆಂಟರ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಡಿಫ್ರೆಂಟ್ ಕ್ರ್ಯಾಬ್ ಇದೆ ಅಲ್ವಾ. ಸೊ ಲೈಕ್ ಇದೇ ರೀತಿಯಾದಂತಹ ಡಿಫ್ರೆಂಟ್ ವೆರೈಟೀಸ್ ಆಫ್ ಅನಿಮಲ್ಸ್ನ ಈ ಡಿಸ್ಪ್ಲೇಸಲ್ಲಿ ನಾವು ನೋಡ್ತೀವಿ. ಹಾಗೆ ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಿದ್ದರಿಂದ ನನಗೆ ಕಂಪ್ಲೀಟಾಗಿ ಶೂಟ್ ತೊಗೊಳಕ್ಕಾಗಲಿಲ್ಲ, ಬಟ್ ಐ ಹ್ಯಾವ್ ಟ್ರೈಡ್ ಮೈ ಬೆಸ್ಟ್. ಸೊ ಒನ್ ವಿಸಿಟ್ ಹೀಗೆ ನೋಡ್ಕೊಂಡು ಬರೋಣ. ಇಲ್ಲಿ ಎರಡು ರೀತಿಯಾದಂತಹ ಸೌಂಡ್ನ ನಾವು ಕೇಳಿಸ್ಕೋಬಹುದು. ಏನು ಅಂತ ಹೇಳಿದ್ರೆ, ಒಂದು ಓಪನ್ ಸಿ ವಾಟರ್ ಸೌಂಡು, ಅಂದರೆ ಸಮುದ್ರದ ಅಲೆಗಳ ನೀರಿನ ಸೌಂಡು. ಹಾಗೆ ಇನ್ನೊಂದು ಬ್ಲೂ ವೇಲ್ ಕಮ್ಯುನಿಕೇಟ್ ಮಾಡುವಂಥದ್ದು. ವೇಲ್ಸು ಯಾವ ರೀತಿ ಕಮ್ಯುನಿಕೇಟ್ ಮಾಡುತ್ತವೆ, ಯಾವ ರೀತಿ ಮಾತಾಡುತ್ತವೆ ಅನ್ನೋ ಸೌಂಡನ್ನು ನಾವಿಲ್ಲಿ ಕೇಳಿಸ್ಕೋಬಹುದು. ಹಾಗೆ ನೀವು ನೋಡ್ತಾ ಹೋದರೆ ಆಸ್ಟ್ರೇಲಿಯಾದಲ್ಲಿ ಇರುವಂತಹ ಮರೈನ್ ಪಾರ್ಕ್ನ ಈ ಡಿಸ್ಪ್ಲೇ ಮೇಲೆ ತೋರಿಸಿದ್ದಾರೆ. ಯು ಕ್ಯಾನ್ ಸಿ ದ್ಯಾಟ್. ಈಗ ನಮ್ಮ ಇಂಟ್ರೆಸ್ಟಿಂಗ್ ವ್ಲಾಗ್ ಪಾರ್ಟ್ಗೆ ನಾವು ಬಂದಿದ್ದಾಯಿತು. ಟರ್ಟಲ್ಸ್ ಬಾಯಲ್ಲಿ ಹೇಗಿರುತ್ತೆ ಅನ್ನೋದನ್ನ ನೀವಿಲ್ಲಿ ನೋಡಬಹುದು. ಈ ರೀತಿ ಇರುತ್ತಾ ಅಂತ ಆಶ್ಚರ್ಯ ಆಯಿತು ನನಗೆ ಮೊದಲು ನೋಡಿದಾಗ. ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ. ಇಲ್ಲಿ ನೀವು ನೋಡ್ತಾ ಇರೋದು ಸೆಡಿಮೆಂಟ್ಸ್, ಅಂದರೆ ಕೆಲವೊಂದು ಸ್ಟೋನ್ಸ್ ಹಾಗೆ ಕೆಲವೊಂದು ಫಿಶ್ಶಿನ ಬೋನ್ನ ಮೈಕ್ರೋಸ್ಕೋಪ್ ವ್ಯೂ, ಅಂದರೆ ಲೈಕ್ ಈಗ ಮೈಕ್ರೋಸ್ಕೋಪಲ್ಲಿ ನಾವು ನೋಡಿದಾಗ ಝೂಮ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಲ್ವಾ, ಅದನ್ನು ಅವರು ಅಲ್ಲಿ ಮಾನಿಟರ್ ಮೇಲೆ ಡಿಸ್ಪ್ಲೇ ಮಾಡಿರುವಂಥದ್ದು. ಓವರ್ ಆಲ್ ಹೇಳ್ಬೇಕು ಅಂತ ಅಂದರೆ ಈ ಮರೈನ್ ವಾಟರ್ ಡಿಸ್ಕವರಿ ಮಕ್ಕಳಿಗೂ ಹಾಗೂ ದೊಡ್ಡೋರ್ಗೂ ತುಂಬ ಕುತೂಹಲಕಾರಿ ಅಂತ ಹೇಳ್ಬೋದು. ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ.
ವಿಸಿಟರ್ ಸೆಂಟರ್ನ ಕಂಪ್ಲೀಟ್ ಮಾಡಿಕೊಂಡು ನಾವೀಗ ಈಚೆ ಬಂದಿದ್ದಾಯಿತು. ಸೊ ಈಗ ನಾವು ಬಸಲ್ಟನ್ ಪಾರ್ಕ್ನ ನೋಡ್ತಾ ಇದ್ದೀವಿ. ಪಾರ್ಕ್ ಹೇಗಿತ್ತು, ಓಕೆ ಪಾರ್ಕ್ ಚೆನ್ನಾಗಿದೆಯಾ, ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಒಂದು ರೀತಿಯಾದಂತಹ ಟೈಟಾನಿಕ್ ಶಿಪ್ ಥರ ಒಂದು ಶಿಪ್ಪಲ್ಲಿ ಕನ್ಸ್ಟ್ರಕ್ಟ್ ಮಾಡಿದರು. ಮಕ್ಕಳು ಅಲ್ಲಿ ಚೆನ್ನಾಗಿ ಆಟ ಆಡ್ಕೊಳ್ತಾ ಇದ್ರು. ಇಟ್ ವಾಸ್ ನೈಸ್. ಇಷ್ಟೆಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾನು ಈಚೆ ಬರೋ ಅಷ್ಟರಲ್ಲಿ ನನಗೆ ಆಲ್ರೆಡಿ ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಆಗಿತ್ತು, ಬಿಕಾಸ್ ಬ್ರೀಸ್ ತುಂಬ ಇತ್ತು. ಸೊ ಹಾಗಾಗಿ ಫ್ರೈಸ್ ತಿನ್ಕೊಂಡು ಇನ್ನೇನು ಮನೆ ಕಡೆಗೆ ಹೊರಟಿದ್ದು ಕೂಡ ಆಯಿತು. ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಐ ಹೋಪ್ ಈ ವ್ಲಾಗ್ನ ನೀವೆಲ್ಲರೂ ಎಂಜಾಯ್ ಮಾಡಿದ್ರಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್ ಗಾಯ್ಸ್. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ ನನಗೆ.